ಸಿಲಿಂಡರ್ ಗ್ಯಾಸ್ ಸಿಗದೆ ಇರೋದು ಮಾಡ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ದುಡಿಯೋರು ಈಗ ಕೆಲಸ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುವಂತಹ ವಾತಾವರಣ ಸೃಷ್ಟಿ ಆಗಿದೆ. ಕಾರಣ ಸಿಲಿಂಡರ್ ಗ್ಯಾಸ್ ಇಲ್ಲದೆ ನಾನಾ ರೀತಿಯ ಸಮಸ್ಯೆಗಳು ಈಗ ಎದುರಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಗುತ್ತಿಗೆದಾರ ಚಪಾತಿ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಆ ಚಪಾತಿ ಮಾಡ್ತಾ ಇದ್ದ ಮಹಿಳೆಯರನ್ನ ಈಗ ಕಳಿಸ್ಕೊಟ್ಟಿದ್ದಾರೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥವರು, ಚಪಾತಿ ತಯಾರಿ ಮಾಡ್ತಾ ಇದ್ದಂಥವರು ಈಗ ಆ ಕೆಲಸಗಾರರನ್ನ ಮನೆ ಕಳಿಸಿದ್ದಾರೆ. ಹಿಂಗಾಗಿ ಆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ಕೆಲಸ ಮಾಡಿದ್ರೇನೆ ನಮ್ಮ ಮನೆ ನಡೆಯೋದು, ಈಗ ಇವರು ಈ ರೀತಿ ನಮ್ಮನ್ನ ಕಳಿಸಿದ್ರೆ ಮುಂದೆ ಕಥೆ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಚಪಾತಿ ಮಾಡ್ತಾ ಇದ್ರಂತೆ ಪಾಪ. ಈಗ ಸಿಲಿಂಡರ್ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಗುತ್ತಿಗೆದಾರರು ಚಪಾತಿ ಮಾಡಿಸೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಹಿಂಗಾಗಿ ಇವರೆಲ್ಲ ಈಗ ಕೆಲಸ ಇಲ್ಲದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ನನ್ನ ಜೊತೆ ಇಲ್ಲಿ ಮಹಿಳೆಯರಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರಿ? ಏನಾಗಿರೋದು ಈಗ? ನಾವು 6 ತಿಂಗಳೈತ್ರಿ ಸರ ಮಾಡಾಕತ್ರಿ. 6 ತಿಂಗಳೈತ್ರಿ ಸರ ಮಾಡಾಕತ್ರಿ. ಈಗ ಬಿಡಿಸಿ ಬಿಟ್ಟಾರಿ ಚಪಾತಿ ಮಾಡೋದ್ರಿ. ಆಮೇಲೆ ಮನಿ ಬಾಡಿ ಕಟ್ಟೋದು ಕಷ್ಟ ಆಗ್ಲಕತ್ರಿ ಸರ. 8 ಕ್ಯಾಂಟೀನ್ ಸಪ್ಲೈ ಮಾಡ್ತಿದ್ವಿ ಚಪಾತಿ, ಅದು ಬಂದ್ ಮಾಡ್ತಿದ್ ಸಲ ಬಾಳ ಹೈರಾಣ ಆಗ್ಲಕತ್ತ, ತೊಂದ್ರೆ ಆಗ್ತಾ ಇದ್ರಿ ಸರ್. ಗ್ಯಾಸ್ ಸಲಕ್ರಿ ಸರ್, ಗ್ಯಾಸ್ ಕೊಡಲಾಗ್ಯದ್ರ. 8 ದಿನಕ್ಕ 15 ದಿನ 3 ತಿಂಗಳು ಅಂತ ಹೇಳಕತ್ತಾರಿ ಸರ್. ಒಟ್ಟ ಕೇಳಿದ್ರು ಕೊಡಲ್ಲ ಹೊಂಟ್ರಿ. ಹಾಗಾಗಿ ನಮ್ಗೆ ಪ್ರಾಬ್ಲಮ್ ಆಗ್ಲಕತ್ತಾರ ಸರ್. ಸರ್ ಎಷ್ಟಿತ್ರಮ್ಮ ಸಂಬಳ? ಸಂಬಳ 8,000 ಕೊಡ್ತಾರ ಸರ್. ಹಾ ಸರ್, ಅನುಕೂಲ ಆಗ್ತಿತ್ತು. ಅನುಕೂಲ ಆಗ್ತಾ ಇದ್ರಿ ಸರ್. ನಮ್ಗೆ ಊಟ ಸಿಗ್ತದ್ರ ಎಲ್ಲ ಅನುಕೂಲ ಆಗ್ತಾ ಇದಾರೆ ಸರ್ ಎಲ್ಲ. ಹಾ ರೀ ಸರ್. ಈ ಕೆಲಸ ಎಲ್ಲ ಹೆಂಗ್ ಮಾಡ್ತೀರಿ? ನೀವ್ ಮನ್ಯಾಗ ಕೂತೀವಿ ನೋಡ್ರಿ ಸರ್. ಏನ್ ಮೇಡಮ್, ಮನೆಗೆ ಕೂತೀವ್ರಿ. ಕೆಲಸ ಇಲ್ಲ ಏನಿಲ್ಲ, ಮನೆಗೆ ಕೂತೀವ್ರಿ. ನಾವು 8 ವರ್ಷದವ್ರು ಮಾಡ್ದವ್ರಿ ಇವ್ರಿ ಸರ್. ನಾವು ಈಗ ಮನೆಗೆ ಕುಂದ್ರ ಸೇರಿ ಮನೆಗೆ ಕೂತೀವ್ರಿ. ನಾವು 8 ವರ್ಷದಿಂದ ಮಾಡ್ತಿದ್ರಿ? ಮಾಡ್ತೀವ್ರಿ. ನಾವು ಇಲ್ಲಿ 8 ವರ್ಷ ಐತ್ರಿ ನಾವು ಮಾಡ್ಲಕ್ ತಳಿ ಬಂದಿವ್ರಿ. ನಾವು ಈಗ ಏನ್ ಮಾಡ್ಬೇಕ್ರಿ, ಮನೆಗೆ ಕೂತೀವಿ. ಈಗ ಮನೆ ಬಿಡಿಸಿ ಮನೆ ಕುಂದ್ರಸ್ತಾರ ಬಾಡಿಗೆ ಕಟ್ಟೋದು ಹ್ಯಾ ಮಾಡ್ಬೇಕು? ನಾವ್ ಏನ್ ಉಣ್ಬೇಕ್ರಿ? ಗ್ಯಾಸ್ ಪ್ರಾಬ್ಲಮ್ದಿಂದ ಮನೆ ಕುಂದ್ರಸ್ತಾರ. ಗ್ಯಾಸ್ ಬಿಟ್ರೆ ನಾವು ಕೆಲ್ಸಕ್ಕೆ ಹೋಗ್ತಾರಿ ಅವರು. ಈಗ ಮನೆ ಕೂತೀವಿ, ಕಿರೆ ಹೆಂಗ್ ಕಟ್ಬೇಕ್ರಿ? ನಾವ್ ಎದ್ರಿಂದ ಕಟ್ಬೇಕ್ರಿ? ಅದ್ರ ಮಕ್ಕಳು ನೋಡಲ್ಲ ನಮಗ ತರಸದ್. ನಮ್ಮ ಮಕ್ಳು ನೋಡ್ಬಿಟ್ಟಿಗೆ ಇಂದ್ರ ಕ್ಯಾಂಟಿಗೆ ಬಂದಿವ್ರಿ ನಾವು. ಈಗ ನಮ್ಮ ಮಕ್ಕಳು ತರಸದ್ರಿ ಸದ್. ನಮಗ ಕೆಲಸ ಬಿಡಿಸಿ ಮನೆ ಕುಂದ್ರಸ್ಯಾರ. ನಾವ್ ಏನ್ ಮಾಡ್ಬೇಕ್ರಿ ಸದ್? ಈಗ ಅವ್ರ ಗ್ಯಾಸ್ ಬಿಡಲ್ಲ, ನಾನು ಇವ್ರು ಒಲಿ ಮ್ಯಾಗ ಮಾಡ್ಬೇಕ. ಒಲಿ ಮ್ಯಾಗ ಹ್ಯಾ ಮಾಡ್ಬೇಕ್ರಿ? ನಾವು ಏನು ಇದು ಅದ ಮನಿ ಅದ ಬೈಲ್ದ ಮಾಡ್ತೀರಿ ಸರ್. ನಾವು ಕಷ್ಟ ಬಾಳ ಅದ ನೋಡ್ರಿ ನಮಗ. ನನ್ನ ಜೊತೆ ಮಹಿಳೆ ಮತ್ತೊಬ್ರು ಇದಾರೆ. ಸೊ ಅವ್ರನ್ನ ನೀವ್ ಹೇಳ್ರಮ್ಮ, ಏನ್ ಕಷ್ಟ ಆಗ್ತಾ ಇದೆ ಅಂತ? ಗ್ಯಾಸ್ ಇಲ್ಲಾರ ಬಿಟ್ಟು ಕಷ್ಟ ಆಗ್ಲತ್ತದ್ರಿ ಸರ್ ನಮ್ಗ. ಗ್ಯಾಸ್ ಚಪಾತಿ ಬಂದ್ ಮಾಡ್ಯಾರಿ. ಗ್ಯಾಸ್ ಇಲ್ಲಾರ ಬಿಟ್ಟಿಗೆ ಹೊರಗಿನ ತೊಗೊಂಡ್ ಹೊಂಟ್ರ. ಚಪಾತಿ ಬೇಕ್ ಮಾಡ್ಲಕ್ಕ ನಮಗ ಕರ್ಸ್ಬೇಕಂದ್ರೆ ಗ್ಯಾಸ್ ಬೇಕ್ರಿ. ಗ್ಯಾಸ್ ಕೊಟ್ರಂದ್ರ ನಮಗ್ ಕೆಲ್ಸ ಬರ್ತದ್ರಿ ಸರ್. ಇಲ್ಲ ಅಂದ್ರೆ ಮನ್ಯಾಗ ಕುಂದ್ರಬೇಕಾಗ್ತದ. ಎಷ್ಟ್ ದಿನದಿಂದ ಕೆಲಸ ಮಾಡ್ಲತ್ರಿ? ನಾವು 5-6 ವರ್ಷ ಐತ್ರಿ. ಕ್ಯಾಂಟೀನ್ ಚಾಲು ಆದಂಗ ಬಂದಿವ್ರಿ ನಾವು. ಹಾ ರೀ. ಆ ದುಡ್ಡು ನಿಮ್ಗೆ ಹೆಲ್ಪ್ ಆಗ್ತಿತ್ತು? ಹಾ, ದುಡ್ಡು ಹೆಲ್ಪ್ ಆಗ್ತಿತ್ರಿ. ನಮ್ಗ್ ಊಟ ಇಲ್ಲೇ ಸಿಗ್ತಿತ್ತು. ನಮ್ಗ್ ತೊಂದ್ರೆ ಇದ್ದಿದಿಲ್ರಿ. ಈ ಕ್ಯಾಂಟೀನ್ ಬಂದ ಅದ ಹಿಡಿದು ಮನ್ಯಾಗ ಕುಂದ್ರಸ್ಯಾರ ತೊಂದ್ರೆ ಅಲ್ಲತ್ರಿ ಸರ್. ಸೊ ಇಂದಿರಾ ಕ್ಯಾಂಟೀನ್ ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಇಷ್ಟೆಲ್ಲಾ ಮಹಿಳೆಯರು ಉದ್ಯೋಗ ಕಳ್ಕೊಂಡಿರುವಂತದ್ದು ಏನಂತೇಳಿ ಎಫೆಕ್ಟ್? ಸರ್, ಸಿಲಿಂಡರ್ ಕಾರಣಕ್ಕೆ ನಾವು ಬಿಡಿಸಿದ್ವಿ ಸರ್. ಈಗ ಸಿಲಿಂಡರ್ ನಾವು ಫೋನ್ ಮಾಡಿದ್ರೆ ಅವ್ರು ಎತ್ತಾ ಇಲ್ಲ ಸರ್. ನಾವು ಈಗ ನಮಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಸಿಲಿಂಡರ್ ಕೊಟ್ರೆ ಚಪಾತಿ ಇಲ್ಲೇ ರೆಡಿ ಆತಂದ್ರೆ ನಮಗೂ ಒಂದ್ 2 ರೂಪಾಯಿ ಉಳಿದಿರುತ್ತೆ. ಸೊ ಇದಿಷ್ಟು ಇಲ್ಲಿನ ಉದ್ಯೋಗ ಕಳ್ಕೊಂಡಂತ ಮಹಿಳೆಯರು ಹೇಳ್ತಾ ಇರುವಂತ ಮಾತು. ಒಂದು ಸಿಲಿಂಡರ್ ನ ಎಫೆಕ್ಟ್ ನಿಂದಾಗಿ ಇವತ್ತು 10 ಕುಟುಂಬಗಳು ಏನು ಸಾಕಷ್ಟು ಸಂಕಷ್ಟಕ್ಕೆ ಒಳಪಡ್ತಾ ಇರುವಂತದ್ದು. ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಚಪಾತಿ ಮಾಡುವಂತ ಕೆಲಸದಿಂದ ಇದೀಗ ಅವರನ್ನ ತೆಗೆದುಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗೆ ಒಳಪಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ, ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಸಿಲಿಂಡರ್ ಗ್ಯಾಸ್ ಸಿಗದೆ ಇರೋದು ಮಾಡ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ದುಡಿಯೋರು ಈಗ ಕೆಲಸ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುವಂತಹ ವಾತಾವರಣ ಸೃಷ್ಟಿ ಆಗಿದೆ. ಕಾರಣ ಸಿಲಿಂಡರ್ ಗ್ಯಾಸ್ ಇಲ್ಲದೆ ನಾನಾ ರೀತಿಯ ಸಮಸ್ಯೆಗಳು ಈಗ ಎದುರಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಗುತ್ತಿಗೆದಾರ ಚಪಾತಿ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಆ ಚಪಾತಿ ಮಾಡ್ತಾ ಇದ್ದ ಮಹಿಳೆಯರನ್ನ ಈಗ ಕಳಿಸ್ಕೊಟ್ಟಿದ್ದಾರೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥವರು, ಚಪಾತಿ ತಯಾರಿ ಮಾಡ್ತಾ ಇದ್ದಂಥವರು ಈಗ ಆ ಕೆಲಸಗಾರರನ್ನ ಮನೆ ಕಳಿಸಿದ್ದಾರೆ. ಹಿಂಗಾಗಿ ಆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ಕೆಲಸ ಮಾಡಿದ್ರೇನೆ ನಮ್ಮ ಮನೆ ನಡೆಯೋದು, ಈಗ ಇವರು ಈ ರೀತಿ ನಮ್ಮನ್ನ ಕಳಿಸಿದ್ರೆ ಮುಂದೆ ಕಥೆ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಚಪಾತಿ ಮಾಡ್ತಾ ಇದ್ರಂತೆ ಪಾಪ. ಈಗ ಸಿಲಿಂಡರ್ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಗುತ್ತಿಗೆದಾರರು ಚಪಾತಿ ಮಾಡಿಸೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಹಿಂಗಾಗಿ ಇವರೆಲ್ಲ ಈಗ ಕೆಲಸ ಇಲ್ಲದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ನನ್ನ ಜೊತೆ ಇಲ್ಲಿ ಮಹಿಳೆಯರಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರಿ? ಏನಾಗಿರೋದು ಈಗ? ನಾವು 6 ತಿಂಗಳೈತ್ರಿ ಸರ ಮಾಡಾಕತ್ರಿ. 6 ತಿಂಗಳೈತ್ರಿ ಸರ ಮಾಡಾಕತ್ರಿ. ಈಗ ಬಿಡಿಸಿ ಬಿಟ್ಟಾರಿ ಚಪಾತಿ ಮಾಡೋದ್ರಿ.
ಆಮೇಲೆ ಮನಿ ಬಾಡಿ ಕಟ್ಟೋದು ಕಷ್ಟ ಆಗ್ಲಕತ್ತರ ಸರ್ 8 ಕ್ಯಾಂಟೀನ್ ಸಪ್ಲೈ ಮಾಡ್ತಿದ್ದೆ ಚಪಾತಿ ಅದು ಬಂದ್ ಮಾಡಿಸಿ ಸಲ ಬಾಳ ಹೈರಾಣ ಆಗ್ಲಕತ್ತ ತೊಂದ್ರೆ ಆಗ್ತಾ ಇದ್ರ ಸರ್ ಗ್ಯಾಸ್ ಇನ್ ಸಲಕ್ರಿ ಸರ್ ಗ್ಯಾಸ್ ಕೊಡಲಾಗ್ಯಾರ 8 ದಿನಕ್ಕ 15 ದಿನ 3 ತಿಂಗಳು ಅಂತ ಹೇಳಕತ್ತಾರಿ ಸರ್ ಒಟ್ಟ ಕೇಳಿದ್ರು ಕೊಡಲ್ಲಂಟ್ರಿ ಹಾಗಾಗಿ ನಮ್ಗೆ ಪ್ರಾಬ್ಲಮ್ ಆಗ್ಲಕತ್ತಾರ ಸರ್ ಸರ್ ಎಷ್ಟಿತ್ರಮ್ಮ ಸಂಬಳ 8,000 ಕೊಡ್ತಾರ ಸರ್ ಹಾ ಸರ್ ಅನುಕೂಲ ಆಗ್ತಿತ್ತು ಅನುಕೂಲ ಆಗ್ತಾ ಇದ್ರಿ ಸರ್ ನಮ್ಗೆ ಊಟ ಸಿಗ್ತದ್ರ ಎಲ್ಲ ಅನುಕೂಲ ಆಗ್ತಾ ಇದಾರೆ ಸರ್ ಎಲ್ಲ ಹಾ ರೀ ಸರ್ ಈ ಕೆಲಸ ಎಲ್ಲ ಹೆಂಗ್ ಮಾಡ್ತೀರಿ ನೀವ್ ಮನ್ಯಾಗ ಕೂತೀವಿ ನೋಡ್ರಿ ಸರ್ ಏನ್ ಮೇಡಮ್ ಮನೆಗೆ ಕೂತೀವ್ರಿ ಕೆಲಸ ಇಲ್ಲ ಏನಿಲ್ಲ ಮನೆಗೆ ಕೂತೀವ್ರಿ ನಾವು 8 ವರ್ಷದವ್ರು ಮಾಡ್ದವ್ರಿ ಇವ್ರಿ ಸರ್ ನಾವು ಈಗ ಮನೆಗೆ ಕುಂದ್ರ ಸೇರಿ ಮನೆಗೆ ಕೂತೀವ್ರಿ ನಾವು 8 ವರ್ಷದಿಂದ ಮಾಡ್ತಿದ್ರಿ ಮಾಡ್ತೀವ್ರಿ ನಾವ್ ಇಲ್ಲಿ 8 ವರ್ಷ ಐತ್ರಿ ನಾವ್ ಮಾಡ್ಲಕ್ ಹೇಳಿ ಬಂದಿವ್ರಿ ನಾವು ಈಗ ಏನ್ ಮಾಡ್ಬೇಕ್ರಿ ಮನೆಗೆ ಕೂತೀವಿ ಈಗ ಮನೆ ಬಿಡಿಸಿ ಮನೆ ಕುಂದ್ರಸ್ತಾರ ಬಾಡಿಗೆ ಕಟ್ಟೋದ್ ಹ್ಯಾ ಮಾಡ್ಬೇಕು ನಾವ್ ಏನ್ ಬೇಕ್ರಿ ಗ್ಯಾಸ್ ಪ್ರಾಬ್ಲಮ್ದಿಂದ ಮನೆ ಕುಂದ್ರಸ್ತಾರ ಗ್ಯಾಸ್ ಬಿಟ್ರೆ ನಾವು ಕೆಲ್ಸಕ್ಕೆ ಹೋಗ್ತಾರಿ ಅವ್ರು ಈಗ ಮನೆ ಕೂತೀವಿ ಕಿರೆ ಹೆಂಗ್ ಕಟ್ಬೇಕ್ರಿ ನಾವ್ ಅದರಿಂದ ಕಟ್ಬೇಕ್ರಿ ಅದ್ರ ಮಕ್ಕಳು ನೋಡಲ್ಲ ನಮಗ ತರಸದ್ ನಮ್ಮ ಮಕ್ಕಳು ನೋಡ್ಬಿಟ್ಟಿಗೆ ಇಂದ್ರ ಕ್ಯಾಂಟಿಗೆ ಬಂದಿವ್ರಿ ನಾವು ಈಗ ನಮ್ಮ ಮಕ್ಕಳು ತರಸದ್ರಿ ಸದ್ ನಮಗ ಕೆಲಸ ಬಿಡಿಸಿ ಮನೆ ಕುಂದ್ರಸ್ಯಾರ ನಾವ್ ಏನ್ ಮಾಡ್ಬೇಕ್ರಿ ಸದ್ ಈಗ ಅವ್ರು ಗ್ಯಾಸ್ ಬಿಡಲ್ಲ ನಾನು ಇವ್ರು ಒಲಿ ಮ್ಯಾಗ ಮಾಡ್ಬೇಕ ಒಲಿ ಮ್ಯಾಗ ಹ್ಯಾ ಮಾಡ್ಬೇಕ್ರಿ ನಾವು ಏನು ಇದು ಅದ ಮನಿ ಅದ ಬೈಲ್ದ ಮಾಡ್ತೀವಿ ಸರ್ ನಾವು ಕಷ್ಟ ಬಾಳ ಅದ ನೋಡ್ರಿ ನಮಗ ನನ್ನ ಜೊತೆ ಮಹಿಳೆ ಮತ್ತೊಬ್ರು ಇದಾರೆ ಸೊ ಅವ್ರನ್ನ ನೀವ್ ಹೇಳ್ರಮ್ಮ ಏನ್ ಕಷ್ಟ ಆಗ್ತಾ ಇದೆ ಅಂತ ಗ್ಯಾಸ್ ಇಲ್ಲಾರ ಬಿಟ್ಟು ಕಷ್ಟ ಆಗ್ಲತ್ತದ್ರಿ ಸರ್ ನಮ್ಗ ಗ್ಯಾಸ್ ಚಪಾತಿ ಬಂದ್ ಮಾಡ್ಯಾರಿ ಗ್ಯಾಸ್ ಇಲ್ಲಾರ ಬಿಟ್ಟಿಗೆ ಹೊರಗಿನ ತೊಗೊಂಡ್ ಹೊಂಟ್ರ ಚಪಾತಿ ಬೇಕ್ ಮಾಡ್ಲಕ್ಕ ನಮಗ ಕರ್ಸ್ಬೇಕಂದ್ರೆ ಗ್ಯಾಸ್ ಬೇಕ್ರಿ ಗ್ಯಾಸ್ ಕೊಟ್ರಂದ್ರ ನಮಗ್ ಕೆಲ್ಸ ಬರ್ತದ್ರಿ ಸರ್ ಇಲ್ಲ ಅಂದ್ರೆ ಮನ್ಯಾಗ ಕುಂದ್ರಬೇಕಾಗ್ತದ ಎಷ್ಟ್ ದಿನದಿಂದ ಕೆಲಸ ಮಾಡ್ಲತ್ರಿ ನಾವು 5-6 ವರ್ಷ ಐತ್ರಿ ಇದು ಕ್ಯಾಂಟೀನ್ ಚಾಲು ಆದಂಗ ಬಂದಿವ್ರಿ ನಾವು ಹಾ ಈಗ ಆ ದುಡ್ಡು ನಿಮ್ಗೆ ಹೆಲ್ಪ್ ಆಗ್ತಿತ್ತು ಹಾ ದುಡ್ಡು ಹೆಲ್ಪ್ ಆಗ್ತಿತ್ರಿ ನಮ್ಗ್ ಊಟ ಇಲ್ಲೇ ಸಿಗ್ತಿತ್ತು ನಮ್ಗ್ ತೊಂದ್ರೆ ಇದ್ದಿದಿಲ್ರಿ ಈ ಕ್ಯಾಂಟೀನ್ ಬಂದ್ ಅದ ಹಿಡಿದು ಮನ್ಯಾಗ ಕುಂದ್ರಸ್ಯಾರ ತೊಂದ್ರೆ ಆಲತ್ತರಿ ಸರ್ ಸೊ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಈಗ ಇಷ್ಟೆಲ್ಲ ಮಹಿಳೆಯರು ಉದ್ಯೋಗ ಕಳ್ಕೊಂಡಿರುವಂತದ್ದು ಏನಂತೇಳಿ ಎಫೆಕ್ಟ್ ಸರ್ ಸಿಲಿಂಡರ್ ಕಾರಣಕ್ಕೆ ನಾವು ಅವ್ರು ಬಿಡಿಸಿದ್ವಿ ಸರ್ ಈಗ ಸಿಲಿಂಡರ್ ನಾವು ಫೋನ್ ಮಾಡಿದ್ರೆ ಅವ್ರು ಎತ್ತಾ ಇಲ್ಲ ಸರ್ ನಾವು ಈಗ ನಮಗೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಸಿಲಿಂಡರ್ ಕೊಟ್ರೆ ಚಪಾತಿ ಇಲ್ಲೇ ರೆಡಿ ಆತಂದ್ರೆ ನಮಗೂ ಒಂದ್ 2 ರೂಪಾಯಿ ಉಳಿದಿರುತ್ತೆ ಸೊ ಇದಿಷ್ಟು ಇಲ್ಲಿನ ಉದ್ಯೋಗ ಕಳ್ಕೊಂಡಂತ ಮಹಿಳೆಯರು ಹೇಳ್ತಾ ಇರುವಂತ ಮಾತು ಒಂದು ಸಿಲಿಂಡರ್ ನ ಎಫೆಕ್ಟ್ ನಿಂದಾಗಿ ಇವತ್ತು 10 ಕುಟುಂಬಗಳು ಏನು ಸಾಕಷ್ಟು ಸಂಕಷ್ಟಕ್ಕೊಳಪಡ್ತಾ ಇರುವಂತದ್ದು ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಚಪಾತಿ ಮಾಡುವಂತ ಕೆಲಸದಿಂದ ಇದೀಗ ಅವರನ್ನ ತೆಗೆದುಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗೆ ಒಳಪಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಹಾಗಾಗಿ ಸರ್ಕಾರ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಯಾಕೆ ಬಿಡಿಸ್ಬಿಟ್ರೆ ಸಿಲಿಂಡರ್ ಗ್ಯಾಸ್ ಸಿಗದೆ ಇರೋದು ಮಾಡ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡು ಅಲ್ಲ. ದುಡಿಯೋರು ಈಗ ಕೆಲಸ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುವಂತಹ ವಾತಾವರಣ ಸೃಷ್ಟಿ ಆಗಿದೆ. ಕಾರಣ ಸಿಲಿಂಡರ್ ಗ್ಯಾಸ್ ಇಲ್ಲದೆ ನಾನಾ ರೀತಿಯ ಸಮಸ್ಯೆಗಳು ಈಗ ಎದುರಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಗುತ್ತಿಗೆದಾರ ಚಪಾತಿ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಆ ಚಪಾತಿ ಮಾಡ್ತಾ ಇದ್ದ ಮಹಿಳೆಯರನ್ನ ಈಗ ಕಳಿಸ್ಕೊಟ್ಟಿದ್ದಾರೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥವರು, ಚಪಾತಿ ತಯಾರಿ ಮಾಡ್ತಾ ಇದ್ದಂಥವರು ಈಗ ಆ ಕೆಲಸಗಾರರನ್ನ ಮನೆ ಕಳಿಸಿದ್ದಾರೆ. ಹಿಂಗಾಗಿ ಆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ಕೆಲಸ ಮಾಡಿದ್ರೇನೆ ನಮ್ಮ ಮನೆ ನಡೆಯೋದು, ಈಗ ಇವರು ಈ ರೀತಿ ನಮ್ಮನ್ನ ಕಳಿಸಿದ್ರೆ ಮುಂದೆ ಕಥೆ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಚಪಾತಿ ಮಾಡ್ತಾ ಇದ್ರಂತೆ ಪಾಪ. ಈಗ ಸಿಲಿಂಡರ್ ಇಲ್ಲದೆ ಏನು ಮಾಡಕ್ಕಾಗಲ್ಲ, ಗುತ್ತಿಗೆದಾರರು ಚಪಾತಿ ಮಾಡಿಸೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಹಿಂಗಾಗಿ ಇವರೆಲ್ಲ ಈಗ ಕೆಲಸ ಇಲ್ಲದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ನನ್ನ ಜೊತೆ ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರಿ, ಏನಾಗಿರೋದು ಈಗ? ನಾವು 6 ತಿಂಗಳೈತ್ರಿ ಸರ ಮಾಡಾಕತ್ರಿ. 6 ತಿಂಗಳೈತ್ರಿ ಸರ ಮಾಡಾಕತ್ರಿ. ಈಗ ಬಿಡಿಸಿ ಬಿಟ್ಟಾರಿ ಚಪಾತಿ ಮಾಡೋದ್ರಿ. ಆಮೇಲೆ ಮನಿ ಬಾಡಿ ಕಟ್ಟೋದು ಕಷ್ಟ ಆಗ್ಲಕತ್ರಿ ಸರ. 8 ಕ್ಯಾಂಟೀನ್ ಸಪ್ಲೈ ಮಾಡ್ತಿದ್ದೆ ಚಪಾತಿ ಅದು ಬಂದ್ ಮಾಡಿಸಿ ಸಲ ಬಾಳ ಹೈರಾಣ ಆಗ್ಲಕತ್ತ ತೊಂದ್ರೆ ಆಗ್ತಾ ಇದ್ರಿ ಸರ್. ಗ್ಯಾಸ್ ಇನ್ ಸಲಕ್ರಿ ಸರ್ ಗ್ಯಾಸ್ ಕೊಡಲಾಗ್ಯಾರ. 8 ದಿನಕ್ಕ 15 ದಿನ 3 ತಿಂಗಳು ಅಂತ ಹೇಳಕತ್ತಾರಿ ಸರ್. ಒಟ್ಟ ಕೇಳಿದ್ರು ಕೊಡಲ್ಲಂಟ್ರಿ. ಹಾಗಾಗಿ ನಮ್ಗೆ ಪ್ರಾಬ್ಲಮ್ ಆಗ್ಲಕತ್ತಾರ ಸರ್. ಸರ್ ಎಷ್ಟಿತ್ರಮ್ಮ ಸಂಬಳ 8,000 ಕೊಡ್ತಾರ ಸರ್. ಹಾ ಸರ್ ಅನುಕೂಲ ಆಗ್ತಿತ್ತು, ಅನುಕೂಲ ಆಗ್ತಾ ಇದ್ರಿ ಸರ್. ನಮ್ಗೆ ಊಟ ಸಿಗ್ತದ್ರ ಎಲ್ಲ ಅನುಕೂಲ ಆಗ್ತಾ ಇದಾರೆ ಸರ್ ಎಲ್ಲ. ಹಾ ರೀ ಸರ್. ಈ ಕೆಲಸ ಎಲ್ಲ ಹೆಂಗ್ ಮಾಡ್ತೀರಿ? ನೀವ್ ಮನ್ಯಾಗ ಕೂತೀವಿ ನೋಡ್ರಿ ಸರ್ ಏನ್ ಮೇಡಮ್ ಮನೆಗೆ ಕೂತೀವ್ರಿ ಕೆಲಸ ಇಲ್ಲ ಏನಿಲ್ಲ ಮನೆಗೆ ಕೂತೀವ್ರಿ ನಾವು 8 ವರ್ಷದವ್ರು ಮಾಡ್ದವ್ರಿ ಇವ್ರಿ ಸರ್ ನಾವು ಈಗ ಮನೆಗೆ ಕುಂದ್ರ ಸೇರಿ ಮನೆಗೆ ಕೂತೀವ್ರಿ ನಾವು 8 ವರ್ಷದಿಂದ ಮಾಡ್ತಿದ್ರಿ? ಮಾಡ್ತೀವ್ರಿ ನಾವ್ ಇಲ್ಲಿ 8 ವರ್ಷ ಐತ್ರಿ ನಾವ್ ಮಾಡ್ಲಕ್ ಹೇಳಿ ಬಂದಿವ್ರಿ ನಾವು ಈಗ ಏನ್ ಮಾಡ್ಬೇಕ್ರಿ ಮನೆಗೆ ಕೂತೀವಿ ಈಗ ಮನೆ ಬಿಡಿಸಿ ಮನೆ ಕುಂದ್ರಸ್ತಾರ ಬಾಡಿಗೆ ಕಟ್ಟೋದ್ ಹ್ಯಾ ಮಾಡ್ಬೇಕು ನಾವ್ ಏನ್ ಬೇಕ್ರಿ ಗ್ಯಾಸ್ ಪ್ರಾಬ್ಲಮ್ದಿಂದ ಮನೆ ಕುಂದ್ರಸ್ತಾರ ಗ್ಯಾಸ್ ಬಿಟ್ರೆ ನಾವು ಕೆಲ್ಸಕ್ಕೆ ಹೋಗ್ತಾರಿ ಅವ್ರು ಈಗ ಮನೆ ಕೂತೀವಿ ಕಿರೆ ಹೆಂಗ್ ಕಟ್ಬೇಕ್ರಿ ನಾವ್ ಅದರಿಂದ ಕಟ್ಬೇಕ್ರಿ ಅದ್ರ ಮಕ್ಕಳು ನೋಡಲ್ಲ ನಮಗ ತರಸದ್ ನಮ್ಮ ಮಕ್ಕಳು ನೋಡ್ಬಿಟ್ಟಿಗೆ ಇಂದ್ರ ಕ್ಯಾಂಟೀನ್ ಬಂದಿವ್ರಿ ನಾವು ಈಗ ನಮ್ಮ ಮಕ್ಕಳು ತರಸದ್ರಿ ಸದ್ ನಮಗ ಕೆಲಸ ಬಿಡಿಸಿ ಮನೆ ಕುಂದ್ರಸ್ಯಾರ ನಾವ್ ಏನ್ ಮಾಡ್ಬೇಕ್ರಿ ಸದ್ ಈಗ ಅವ್ರು ಗ್ಯಾಸ್ ಬಿಡಲ್ಲ ನಾನು ಇವ್ರು ಒಲಿ ಮ್ಯಾಗ ಮಾಡ್ಬೇಕ ಒಲಿ ಮ್ಯಾಗ ಹ್ಯಾ ಮಾಡ್ಬೇಕ್ರಿ ನಾವು ಏನು ಇದು ಅದ ಮನಿ ಅದ ಬೈಲ್ದ ಮಾಡ್ತೀರಿ ಸರ್ ನಾವು
ಕಷ್ಟ ಬಾಳ ಅದ ನೋಡ್ರಿ ನಮಗ. ನನ್ನ ಜೊತೆ ಮಹಿಳೆ ಮತ್ತೊಬ್ರು ಇದಾರೆ. ಸೊ ಅವ್ರನ್ನ ನೀವ್ ಹೇಳ್ರಮ್ಮ ಏನ್ ಕಷ್ಟ ಆಗ್ತಾ ಇದೆ ಅಂತ. ಗ್ಯಾಸ್ ಇಲ್ಲಾರ ಬಟ್ಟಿ ಕಷ್ಟ ಆಗ್ಲತ್ತದ್ರಿ ಸರ್ ನಮ್ಗ. ಗ್ಯಾಸ್ ಚಪಾತಿ ಬಂದ್ ಮಾಡ್ಯಾರಿ, ಗ್ಯಾಸ್ ಇಲ್ಲಾರ ಬಟ್ಟಿಗೆ ಹೊರಗಿನ ತಗೊಂಡ್ ಹೊಂಟ್ರ. ಚಪಾತಿ ಬೇಕ್ ಮಾಡ್ಲಕ್ಕ ನಮಗ ಕರ್ಸ್ಬೇಕಂದ್ರೆ ಗ್ಯಾಸ್ ಬೇಕ್ರಿ. ಗ್ಯಾಸ್ ಕೊಟ್ರಂದ್ರ ನಮಗ್ ಕೆಲ್ಸ ಬರ್ತದ್ರಿ ಸರ್, ಇಲ್ಲ ಅಂದ್ರೆ ಮನ್ಯಾಗ ಕುಂದ್ರಬೇಕಾಗ್ತದ. ಎಷ್ಟ್ ದಿನದಿಂದ ಕೆಲಸ ಮಾಡ್ಲತ್ರಿ? ನಾವು 5-6 ವರ್ಷ ಐತ್ರಿ. ಇದು ಕ್ಯಾಂಟೀನ್ ಚಾಲು ಆದಂಗ ಬಂದಿವ್ರಿ ನಾವು. ಹಾ ರೀ. ಈಗ ಆ ದುಡ್ಡು ನಿಮ್ಗೆ ಹೆಲ್ಪ್ ಆಗ್ತಿತ್ತು? ಹಾ, ದುಡ್ಡು ಹೆಲ್ಪ್ ಆಗ್ತಿತ್ರಿ. ನಮ್ಗ್ ಊಟ ಇಲ್ಲೇ ಸಿಗ್ತಿತ್ತು, ನಮ್ಗ್ ತೊಂದ್ರೆ ಇದ್ದಿದಿಲ್ರಿ. ಈ ಕ್ಯಾಂಟೀನ್ ಬಂದ್ ಅದನ್ನ ಹಿಡಿದು ಮನ್ಯಾಗ ಕುಂದ್ರಸ್ಯಾರ ತೊಂದ್ರೆ ಅಲ್ಲತ್ರಿ ಸರ್. ಸೊ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಇಷ್ಟೆಲ್ಲಾ ಮಹಿಳೆಯರು ಉದ್ಯೋಗ ಕಳ್ಕೊಂಡಿರುವಂತದ್ದು ಏನಂತೇಳಿ ಎಫೆಕ್ಟ್ ಸರ್? ಸಿಲಿಂಡರ್ ಕಾರಣಕ್ಕೆ ನಾವು ಬಿಡಿಸಿದ್ವಿ ಸರ್. ಈಗ ಸಿಲಿಂಡರ್ ನಾವು ಫೋನ್ ಮಾಡಿದ್ರೆ ಅವ್ರು ಎತ್ತ ಇಲ್ಲ ಸರ್. ನಾವು ಈಗ ನಮಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಸಿಲಿಂಡರ್ ಕೊಟ್ರೆ ಚಪಾತಿ ಇಲ್ಲೇ ರೆಡಿ ಆತಂದ್ರೆ ನಮಗೂ ಒಂದ್ 2 ರೂಪಾಯಿ ಉಳಿದಿತ್ತ. ಸೊ ಇದಿಷ್ಟು ಇಲ್ಲಿನ ಉದ್ಯೋಗ ಕಳ್ಕೊಂಡಂತ ಮಹಿಳೆಯರು ಹೇಳ್ತಾ ಇರುವಂತ ಮಾತು. ಒಂದು ಸಿಲಿಂಡರ್ನ ಎಫೆಕ್ಟ್ ನಿಂದಾಗಿ ಇವತ್ತು 10 ಕುಟುಂಬಗಳು ಏನು ಸಾಕಷ್ಟು ಸಂಕಷ್ಟಕ್ಕೆ ಒಳಪಡ್ತಾ ಇರುವಂತದ್ದು. ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಚಪಾತಿ ಮಾಡುವಂತ ಕೆಲಸದಿಂದ ಇದೀಗ ಅವರನ್ನ ತೆಗೆದುಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗೆ ಒಳಪಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ, ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಯಾಕೆ ಬಿಡಿಸ್ಬಿಟ್ರೆ ಕಲಬುರಗಿ? ಯಾಕೆ ಬಿಡಿಸ್ಬಿಟ್ರೆ?